ತುಂಬ ಜನರಿಗೆ ಒಂದು ಸಂಶಯ ಇದೆ ಸ್ನೇಹಿತರೆ. ಏನಂತ ಹೇಳಿದರೆ, ನಾವೆಲ್ಲ ಅಡಿಕೆ ಗಿಡ ನೆಟ್ಟ ಕೂಡಲೇ ಗೊಬ್ಬರ ಹಾಕಲೇಬೇಕು, ಗೊಬ್ಬರ ಹಾಕ್ತೇವೆ. ಇದು ದನದ ಸಗಣಿ ಮತ್ತು ಎಂಥ ಬೇರೆ ಬೇರೆ ರೀತಿಯ ಗೊಬ್ಬರ ಎಲ್ಲ ಹಾಕ್ತೇವೆ. ಇದು ಯಾವುದೇ ಗೊಬ್ಬರ ಹಾಕಲಿಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಇದು ಹೇಗೆ, ಯಾವುದೇ ಒಂದು ಗಿಡ ಬೆಳವಣಿಗೆ ಆಗಬೇಕಾದ್ರೆ ಪೋಷಕಾಂಶಗಳು ಬೇಕೇ ಬೇಕಲ್ವ. ನಾವು ಯಾವುದೇ ಗೊಬ್ಬರ ಹಾಕದಿದ್ದರೆ ಗಿಡಗಳು ಹೇಗೆ ಬೆಳವಣಿಗೆ ಆಗ್ತದೆ ಅಂತ ಹೆಚ್ಚಿನವರಿಗೆ ಒಂದು ಸಂಶಯ ಇದೆ ಸ್ನೇಹಿತರೆ. ಅದಕ್ಕೆ ನಾನು ನನ್ನಿಂದ ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೇನೆ. ಏನಂತ ಹೇಳಿದರೆ, ನಾವು ಭೂಮಿಯಲ್ಲಿ ಅಡಿಕೆ ಗಿಡ ನೆಟ್ಟ ಕೂಡಲೇ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ಇಲ್ಲಿ ಕಳೆಯನ್ನೆಲ್ಲ ಬೆಳೆಸಬೇಕಾಗ್ತದೆ. ನಾವು ಹಿಟಾಚಿಯಿಂದ JCB ಎಲ್ಲ ಮಣ್ಣನ್ನು ಅಗೆದು ಗಿಡ ನೆಟ್ಟಾಗ ಆ ಗಿಡದ ಮಣ್ಣಿನಲ್ಲಿ ಏನೂ ಇರುವುದಿಲ್ಲ, ಅದು ಕಂಪ್ಲೀಟ್ ಬರಡಾಗಿರ್ತದೆ. ಆದರೆ ಈ ಮಣ್ಣಿನಲ್ಲಿ ಏನಂತ ಹೇಳಿದರೆ, ನಾವು ಕಳೆಯನ್ನು ಬೆಳೆಸುವುದರಿಂದ ಇಲ್ಲಿ ಮಣ್ಣಿನಲ್ಲಿ ಯಥೇಚ್ಛವಾಗಿ ಎರೆಹುಳುಗಳಿರ್ತದೆ ಸ್ನೇಹಿತರೆ. ಒಂದನೇದಾಗಿ ಈ ಎರೆಹುಳುಗಳಿಗೆ ನಾವು ಆಹಾರ ಕೊಡಲೇಬೇಕಾಗ್ತದೆ. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಕಳೆಗಳು ಇರುವುದರಿಂದ ಈ ಕಳೆಗಳು ಎಲೆಗಳೆಲ್ಲ ಕೊಳೆತು ಈ ಎಲೆಗಳೆಲ್ಲ ಕೊಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ನು ಇದರ ಬೆಳೆದ ಎಲೆಗಳೆಲ್ಲ ಇರ್ತದೆ, ಅದು ಅಡಿಯಿಂದ ಕೊಳೆಯುತ್ತಾ ಬರ್ತದೆ. ನೋಡಿ, ಹೀಗೆ ಸತ್ತ ಎಲೆಗಳೆಲ್ಲ ಇರ್ತದೆ. ಮತ್ತು ಇದು ವೆಲ್ವೆಟ್ ಬೀನ್ಸ್ ಇದೆ ನೋಡಿ. ಹೀಗೆ ಬೇರೆ ರೀತಿಯ ಕಳೆಗಳನ್ನು ಬೆಳೆಸುವಾಗ ಅದರ ತ್ಯಾಜ್ಯಗಳೆಲ್ಲ ಭೂಮಿಗೆ ಬೀಳ್ತದೆ. ಅದು ನಮಗೆ ಗೊಬ್ಬರವಾಗಿ ಸಿಗ್ತದೆ. ಬೇಕಾದರೆ ಇಲ್ಲಿ ನೋಡುವ ಸ್ನೇಹಿತರೆ, ಇದೇ ಜಾಗದಲ್ಲಿ ನೋಡಿ ಎಷ್ಟು ದಪ್ಪದಲ್ಲಿ ಕಳೆ ಇದೆ ಅಂತ ನೋಡಿ. ಇಲ್ಲಿ ನಾನು ಅಡಿಯಿಂದ ಮಣ್ಣಿನಿಂದ ಸ್ವಲ್ಪ ತೆಗಿತೇನೆ ನೋಡಿ. ಇಲ್ಲಿ ನಾನು ಯಾವುದೇ ರೀತಿಯ ಗೊಬ್ಬರ ಹಾಕದಿದ್ದರೂ ನಿಮಗೆ ಇಲ್ಲಿ ಇಂತಹ ಒಂದು ರಚನೆ ಕಾಣ್ತದೆ ಸ್ನೇಹಿತರೆ. ಇದರಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳಿದೆ. ಒಂದನೇದಾಗಿ ಇದಕ್ಕೆ ನಾನು ಯಾವುದೇ ಗೊಬ್ಬರ ಈ ಭೂಮಿಗೆ ಸೇರಿಸದಿದ್ದರೂ ನಮಗೆ ಪ್ರಕೃತಿಯೇ ಗೊಬ್ಬರ ಮಾಡಿ ಕೊಡ್ತದೆ. ನಾವು ಇಲ್ಲಿ ಮಾಡಬೇಕಾದದ್ದು ಏನಂತ ಹೇಳಿದರೆ, ರಾಸಾಯನಿಕ ಗೊಬ್ಬರದ ಹಾಕಬಾರ್ದು. ಮತ್ತು ಹಿಟಾಚಿ JCB ಬಳಸಿ ನಾವು ಭೂಮಿಯನ್ನು ಹದ ಮಾಡಿ ಅಡಿಕೆ ಗಿಡ ನೆಟ್ಟಾಗ ಇಂತಹ ಎಲ್ಲ ಪರಿಸ್ಥಿತಿಗಳು ವ್ಯವಸ್ಥೆಗಳು ಕೂಡ ಉಲ್ಟಾ ಆಗ್ತದೆ. ಅಂದರೆ ಮೇಲ್ಮಣ್ಣು ಕೊಚ್ಚಿ ಹೋಗ್ತದೆ ಮಳೆಗೆ, ಭೂಮಿ ಖಂಡಿತವಾಗಿ ಬರಡಾಗ್ತದೆ. ಅಂತಹ ಅಡಿಕೆ ತೋಟಕ್ಕೆ ನಾವು ಖಂಡಿತವಾಗಿಯೂ ರಾಸಾಯನಿಕ ಗೊಬ್ಬರ ಇರಲಿ ಯಾವುದೇ ಗೊಬ್ಬರವಾಗಲಿ, ಮುಖ್ಯವಾಗಿ ರಾಸಾಯನಿಕ ಗೊಬ್ಬರ ಕೊಡಲೇಬೇಕಾಗ್ತದೆ ಸ್ನೇಹಿತರೆ. ಈ ವಿಧಾನದಲ್ಲಿ ನಾವು ಅಡಿಕೆ ಕೃಷಿ ಮಾಡುವಾಗ ಇದಕ್ಕೆ ಸಾಲ ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ. ಒಂದನೇದಾಗಿ ಯಾಕಂತ ಹೇಳಿದರೆ, ಇಲ್ಲಿ ಖರ್ಚು ವೆಚ್ಚ ಏನಿಲ್ಲ, ಕೇವಲ ಅಡಿಕೆ ಗಿಡ ಮಾಡುವ ಒಂದು ಖರ್ಚು ಮತ್ತು ಒಂದು ಕೂಲಿಯಲು ಬೇಕಾದ್ದು ಅಷ್ಟೇ. ಒಂದು ಗಿಡ ನೆಡಲಿಕ್ಕೆ ನಮಗೆ ಒಂದು 2 ರೂಪಾಯಿ 3 ರೂಪಾಯಿ ಖರ್ಚು ಬೀಳಬಹುದು, ನಡುವ ಖರ್ಚು ಅಂತ ಇಟ್ಕೊಳ್ಳುವ. ಯಾಕಂತ ಹೇಳಿದರೆ ಇಲ್ಲಿ ಗುಂಡಿ ತೆಗೆಯುವ ವಿಷಯ ಇಲ್ಲ. ಒಂದು ನಮ್ಮ ಅಡಿಕೆ ಗಿಡದ ತೊಟ್ಟೆ ಎಷ್ಟು ಇದೆ ಅಷ್ಟೇ ಮುಳುಗುವಷ್ಟು ಸಣ್ಣ ಚಿಕ್ಕ ಗುಂಡಿಗಳನ್ನು ತೆಗೆದು ಗಿಡಗಳನ್ನು ನೆಡುವುದು. ಮತ್ತು ಕಳೆಗಳನ್ನು ಪ್ರತಿ ಸಂದರ್ಭದಲ್ಲಿ ತೆಗಿಲಿಕ್ಕಿಲ್ಲ, ಪದೇ ತೆಗಿಲಿಕ್ಕಿಲ್ಲ. ವರ್ಷಕ್ಕೆ 1 ಸಲ 2 ಸಲ, ತಪ್ಪಿದರೆ 3 ಸಲ ತೆಗಿಬೋದು. ವಿಪರೀತ ಕಳೆ ಬಂದರೆ ಹೇಗೆ ತೆಗಿಬೇಕಂತ ಹೇಳಿದರೆ, ಈ ಕಳೆಗಳು ನಮ್ಮ ಮುಖ್ಯ ಬೆಳೆ, ಇದೀಗ ಅಡಿಕೆ ಗಿಡ ಅಂತ ಇಟ್ಕೊಳ್ಳಿ, ಇದಕ್ಕಿಂತ ಹೆಚ್ಚು ಎತ್ತರಕ್ಕೆ ಹೋಗಬಾರ್ದು ಕಳೆ. ಮತ್ತು ಗಿಡಗಳಿಗೆ ಹೀಗೆ ನೋಡಿ, ಹೀಗೆ ಸುತ್ತಿಕೊಳ್ಳುವ ಸಾಧ್ಯತೆ ಇರ್ತದೆ. ಇಂಥ ಸಂದರ್ಭದಲ್ಲಿ ಯಥೇಚ್ಛವಾಗಿ ಕಳೆ ಬೆಳೆದಿದ್ದರೆ ಆಗ ನಾವು ಮೇಲ್ಮಟ್ಟದಿಂದ ಕಳೆಯನ್ನು ತೆಗಿಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಮುಖ್ಯ ವಿಷಯ ಏನಂತ ಹೇಳಿದರೆ, ಬಿಸಿಲು ಭೂಮಿಗೆ ಬೀಳಬಾರ್ದು ಸ್ನೇಹಿತರೆ, ಅಷ್ಟೇ. ಇದರದ್ದು ಮುಖ್ಯ ವಿಷಯವೇ ಅಷ್ಟೇ. ಯಾವುದೇ ಕಾರಣಕ್ಕೂ ಭೂಮಿಗೆ ಬಿಸಿಲು ಬೀಳಬಾರ್ದು. ಹಾಗಂತ ಅಡಿಕೆ ಗಿಡಕ್ಕೆ ಸೋಗೆಗಳಿಗೆ ಯಥೇಚ್ಛವಾಗಿ ಬಿಸಿಲು ಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ, ಎಷ್ಟು ನೆರಳು ಬಿತ್ತು ಅಷ್ಟು ನಮ್ಮ ಗಿಡಗಳು ಉದ್ದವಾಗಿ ಬೆಳೀತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ತೋರಿಸ್ತೇನೆ ನಾನು. ಇಷ್ಟು ಸಣ್ಣ ಗಿಡ, ಇದರ ಗಂಟು ಎಷ್ಟು ಹತ್ತಿರ ಬಂದಿದೆ ನೋಡಿ. ಇಲ್ಲಿ ನೋಡಿ, ನೀವು ಬುಡದಲ್ಲಿಯೇ ನೀವು 1 ಇಂಚು ಕೂಡ ಇಲ್ಲ ಸ್ನೇಹಿತರೆ. ನೋಡಿ, ಇದು ಹೀಗೆ ಮಾಡಿದರೆ ಮಾತ್ರ ನಮ್ಮ ಗಿಡಗಳು, ಅಡಿಕೆ ಗಿಡಗಳು ತುಂಬ ಎತ್ತರಕ್ಕೆ ಬೆಳೆಯುವುದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನೋಡಿ, ಯಾವುದೇ ಅಡೆತಡೆ ಇಲ್ಲ ನೋಡಿ, ಕ್ಲೀನಾಗಿ ಬಿಸಿಲು ಬೀಳ್ತದೆ. ಆದರೆ ಭೂಮಿಗೆ ಯಾಕೆ ಬಿಸಿಲು ಬೀಳಬಾರ್ದು ಅಂತ ಹೇಳಿದರೆ, ನಮ್ಮ ಜೀವಿಗಳಿದೆ, ಎರೆಹುಳ ಇರ್ಬೋದು, ಎಷ್ಟೋ ಕೋಟಿ ಜೀವಿಗಳಿದೆ ಇಲ್ಲಿ. ಇದಕ್ಕೆ ಯಾವುದಕ್ಕೂ ಕೂಡ ಬಿಸಿಲು ಆಗಿ ಬರೋದಿಲ್ಲ ಸ್ನೇಹಿತರೆ. ಎಲ್ಲವೂ ನೆರಳಿನಲ್ಲಿಯೇ ಜೀವನವನ್ನು ಕಳೆಯುವಂತಹ ಜೀವಿಗಳು. ಇಲ್ಲಿ ನೋಡಿ, ಈ ಕಳೆಯ ಒಳಗೆ ಇಲ್ಲಿ ಈಗ ತುಂಬ ಬಿಸಿಲಿದೆ, ಆದರೂ ಈ ಕಳೆಯ ಒಳಗಡೆ ಕತ್ತಲಿದೆ ನೋಡಿ ಸ್ನೇಹಿತರೆ. ಕತ್ತಲಿದೆ. ಈ ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಎರೆಹುಳ ಇರ್ಬೋದು, ಯಾವುದಕ್ಕೂ ಕೂಡ ಕತ್ತಲು ಪ್ರದೇಶನೇ ಬೇಕಾದ್ದು. ಅಂಥದ್ದನ್ನೇ ಅದು ಇಷ್ಟಪಡ್ತದೆ. ಹಾಗಾದಾಗ ಮಾತ್ರ ನಮ್ಮ ತೋಟದಲ್ಲಿ ಜೈವಿಕ ಕ್ರಿಯೆಗಳೆಲ್ಲ ಸರಾಗವಾಗಿ ನಡೆದು ನೋಡಿ. ನಾನು ಇಲ್ಲಿಂದ ಸ್ವಲ್ಪ ಮಣ್ಣು ತೆಗಿತೇನೆ. ಎಷ್ಟು ಗೊಬ್ಬರನೇ ಇದು, ಎಲ್ಲಿಂದ ಬಂತು? ನಾನು ಯಾವುದೇ ಗೊಬ್ಬರ ಹಾಕದೆ ಇಡೀ ಭೂಮಿಯಲ್ಲಿ ಗೊಬ್ಬರ ಇದೆ. ಹಾಗಾಗಿ ಈ ರೀತಿ ನಾವು ತೋಟವನ್ನು ಮಾಡಿದರೆ
ಕೆಲವರು ಹೇಳ್ತಾರಲ್ಲ ಗೊಬ್ಬರ ಹಾಕದೆ ಹೇಗೆ ಬರ್ತದೆ ತೋಟ ಒಳ್ಳೆಯದು ಅಂತ. ಇಷ್ಟೇ ಸ್ನೇಹಿತರೆ, ಗೊಬ್ಬರ ನಾವು ಹಾಕದಿದ್ದರೂ ಈ ಭೂಮಿಯಲ್ಲಿ ಗೊಬ್ಬರ ಇದೆ. ನಮ್ಮ ಭೂಮಿಯಲ್ಲಿ ಕೇವಲ ಎರೆಹುಳ ಒಂದೇ ಕಾರ್ಯನಿರ್ವಹಿಸೋದಲ್ಲ, ಲಕ್ಷಗಟ್ಟಲೆ ಜೀವಿಗಳಿದೆ. ಎಲ್ಲದರ ಹಿಕ್ಕೆಗಳು ಕೂಡ ಇದಕ್ಕೆ ಬೀಳ್ತದೆ ಭೂಮಿಗೆ. ನಾವು ಹಣ ಕೊಡದೆ, ಈಗ ಕೆಲವರು ದುಡ್ಡು ಕೊಟ್ಟು ಎರೆಹುಳ ಗೊಬ್ಬರ ಹಾಕ್ತಾರೆ. ಇಲ್ಲಿ ದುಡ್ಡು ಕೊಡೋದಲ್ಲ, ಅವರು 1 kg ಹಾಕಿದರೆ ಇಲ್ಲಿ ಒಂದೊಂದು ಚದರ ಫೀಟಿಗೆ 1 kg ಗೊಬ್ಬರ ಇರ್ಬೋದು ಅಂಥವುದು, ಯಾವುದೇ ಹಣ ಕೊಡದೆ. ನೋಡಿ ಇಲ್ಲಿ ಈಗ ತೋರಿಸ್ತೇನೆ, ಇಲ್ಲಿ ಸ್ಪಷ್ಟ ಕಾಣ್ಬೋದು ನೋಡಿ, ಒಂದು ರೀತಿ ನೋಡಿ, ರಾಶಿ ರಾಶಿ ಗೊಬ್ಬರ ಇದೆ ಸ್ನೇಹಿತರೆ, ಯಾವುದೇ ಹಣ ಖರ್ಚು ಮಾಡದೆ. ಅಂದರೆ 5-6 ರೂಪಾಯಿಗೆ ಒಂದು ಅಡಿಕೆ ಬೀಜ ಸಿಗ್ತದೆ ನಮಗೆ. ಅದನ್ನು ನಾವು ತೊಟ್ಟೆಗೆ ಹಾಕಲಿಕ್ಕೆ ಒಂದು 2 ರೂಪಾಯಿ, ಒಂದು 10 ರೂಪಾಯಲ್ಲಿ ಎಲ್ಲ ಮುಗಿದೋಯ್ತು ಸ್ನೇಹಿತರೆ. 10 ರೂಪಾಯಲ್ಲಿ ಗಿಡ ನೆಟ್ಟು ಆಯಿತು 10 ರೂಪಾಯಿಗೆ. ಮತ್ತು 3 ವರ್ಷಕ್ಕೆ ನಾವು ಹೀಗೆ ಕಳೆಯನ್ನು ಬೆಳೆಸಿದರೆ ನಾವು ಅಡಿಕೆ ಸಾಕುವ ವಿಷಯನೇ ಇಲ್ಲ. ಕೇವಲ ಸ್ವಲ್ಪ ನೀರು ಹಾಕಿ ನೀರೊಂದು ಸ್ವಲ್ಪ ಹಾಕಬೇಕು, ಹೊರತುಪಡಿಸಿದರೆ ಮತ್ತು ಯಾವುದಕ್ಕೂ 1 ರೂಪಾಯಿ ಖರ್ಚು ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ. ಜಾಯಿಕಾಯಿ ಎಲ್ಲ ಕೊಯ್ಲಿಗೆ ಬರ್ತಾ ಇದೆ, ಹಣ್ಣಾಗ್ತಾ ಇದೆ. ನಮ್ಮ ಅಡಿಕೆ ಕೃಷಿಯಲ್ಲಿ ಒಂದು ಉತ್ತಮ ಎಡೆ ಕೃಷಿ. 1,500 ಇದೆ ಈ ಕೆಂಪಗಿನ ಹೂವಿಗೆ. ಅದರ ಒಳಗಿನ ಗೋಟಿಗೂ 500-600 ರೂಪಾಯಿ ರೇಟ್ ಇದೆ ಸ್ನೇಹಿತರೆ. ನೋಡಿ, ನೋಡಲಿಕ್ಕೊಂದು ಖುಷಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಹೂವು ಎಷ್ಟು ದಪ್ಪಕ್ಕೆ ಬಂದಿದೆ, ಕೆಂಪಿಗೆ ಹೂವು ಅಷ್ಟು ನಮಗೆ ತೂಕದಲ್ಲಿ ಕೂಡ ಬರ್ತದೆ ಸ್ನೇಹಿತರೆ. ನೋಡಿ ಇದಕ್ಕೆ ಗಿಡಕ್ಕೆ ಸ್ವಲ್ಪ ನಾವು ದುಬಾರಿ ರೇಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಒಂದು ಗಿಡಕ್ಕೆ ಈಗ ಮತ್ತು ಡಿಮಾಂಡ್ ಆಗಿ, ನಾನು ನೆಡುವಾಗ ಅಷ್ಟೊಂದು ಡಿಮಾಂಡ್ ಇರಲಿಲ್ಲ. ಈಗ ಒಂದು 400 ರೂಪಾಯಿವರೆಗೆ ಹೇಳ್ತಾರೆ ಸ್ನೇಹಿತರೆ ಒಂದು ಗಿಡಕ್ಕೆ. ಇದನ್ನು ನೆಡ್ಬೋದು ಮಾತ್ರ ಧಾರಾಳವಾಗಿ. ಯಾಕಂತ ಹೇಳಿದರೆ ಇದು ಸಾಂಬಾರ ಪದಾರ್ಥಕ್ಕೆ ಮುಖ್ಯ ವಸ್ತು ಆದ್ದರಿಂದ ಇದಕ್ಕೆ ದರ ಕುಸಿತ ಹೋಗುವ ಸಾಧ್ಯತೆ ಇಲ್ಲ. ಮತ್ತು ಇದಕ್ಕೆ ರೋಗ ಬಾಧೆ ಕೂಡ ಇಲ್ಲ ಸ್ನೇಹಿತರೆ, ಬೇಕಾದ ಯಾವುದೇ ರೋಗ ಕೂಡ ಬರುವುದಿಲ್ಲ. ನನಗೆ ಇಲ್ಲಿ ಅನುಭವ ಇಲ್ಲ, ಬಂದದ್ದು ಯಾವುದೇ ರೋಗ ಇಲ್ಲ. ನೋಡಿ, ಯಾವುದೇ ಗೊಬ್ಬರ ಕೂಡ ಕೊಡ್ತಾಯಿಲ್ಲ ನಾನು. ಅಡಿಕೆಗೆ ಹೀಗೆ ಗೊಬ್ಬರ ಕೊಡ್ತಾ ಇಲ್ವಾ, ಹಾಗೇನಿದು ಅಡಿಕೆಗೆ ಹಾಕುವಾಗ ಎಷ್ಟು ನೀರು ಹಾಕ್ತೇವೆ ಅದೇ ನೀರನ್ನು ಹೀರ್ಕೊಂಡಿದೆ ಇದು. ಜಾಸ್ತಿ ಏನು ಇದಕ್ಕೆ ನೀರು ಹಾಕಲಿಲ್ಲ. ನೋಡಿ, ಇದು 3.5 ವರ್ಷ ಪ್ರಾಯದ ಗಿಡ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಯಾವುದೇ ಗೊಬ್ಬರ ಕೊಡದಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಾಯಿದೆ ಅಂತ ನೋಡಿ. ಮುಖ್ಯವಾಗಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೋಡಿ. ಇಲ್ಲಿ ಒಂದು ಗಿಡ ಇದೆ ನೋಡಿ ಎಷ್ಟು ಕಾಯಿ ಇದೆ ನೋಡಿ. ಇದೊಂದು ಖುಷಿಯಲ್ಲ ಸ್ನೇಹಿತರೆ. ಇಲ್ಲಿ ಹಣದ ವಿಷಯ ಬರುವುದಿಲ್ಲ, ಅದು ರೇಟ್ ಎಷ್ಟೇ ಇರಲಿ. ನಮ್ಮ ತೋಟದಲ್ಲಿ ಇಂತಹ ವೆರೈಟಿ ಕೃಷಿಗಳನ್ನು ನಾವು ಎಡೆ ಕೃಷಿ ಮಾಡಬೇಕು. ಇದು ಕೃಷಿ ಹಣಕ್ಕಾಗಿ ಅಲ್ಲ, ಮನಸ್ಸಿನ ಖುಷಿಗಾಗಿ ಮಾಡುವುದು ಅಷ್ಟೇ. ನಾನು ಎಷ್ಟೆಷ್ಟು ದೊಡ್ಡ ತೋಟ ನೋಡಿದ್ದೇನೆ ಸ್ನೇಹಿತರೆ. ಅಡಿಕೆ ಗಿಡ ಬಿಟ್ಟಲ್ಲಿ ಒಂದು ಬಾಳೆ ಗಿಡ ಕೂಡ ಇರುವುದಿಲ್ಲ. ಆದರೆ ನಾವು ವಿಧವಾದ ಹಣ್ಣಿನ ಗಿಡ ಅದು ಇದು ನೆಟ್ಟರೆ ನಮಗೆ ಅದು ನೋಡಲಿಕ್ಕೊಂದು ಖುಷಿ. ಕಾಯೆಲ್ಲ ಆಗುವಾಗ, ಅದು ಹೂವು ಹೋದಾಗ ಅದೊಂದು ಮನಸ್ಸಿಗೆ ಒಂದು ತುಂಬ ಖುಷಿ ಇರ್ತದೆ. ನಾವು ಯಾವುದೇ ಕೃಷಿಯಲ್ಲೂ ಇಷ್ಟೇ ಫಸಲು ಬರಬೇಕಂತ ನಾವು ನಿರೀಕ್ಷೆಯನ್ನು ಇಟ್ಟುಕೊಳ್ಳೇಬಾರ್ದು. ನಾವು ನಿಜವಾಗಿ ಅಡಿಕೆ ಗಿಡದ ಮೇಲೆ ನೋಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಮ್ಮ ಭೂಮಿಯನ್ನು ನಾವು ಕರೆಕ್ಟ್ ಇಟ್ಟುಕೊಂಡ್ರೆ, ಸರಿ ಇಟ್ಟುಕೊಂಡ್ರೆ ನಮ್ಮ ಫಸಲು ಎಷ್ಟು ಸಿಗ್ತದೆ ಅಷ್ಟು ಸಿಗ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಂಟೆ ನೋಡಿರಪ್ಪ.